ಇನ್ನ ಗೌತಮಿ ಮತ್ತೆ ಮಂಜು ಅವರ ಹ್ಮ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಿದ್ರೆ, ಗೌತಮಿ ಅವರು ಒಂದ್ ಲೆಕ್ಕಕ್ಕೆ ಮಂಜು ಅವರಿಗೆ ನಿನ್ ಫ್ರೆಂಡ್ಶಿಪ್ಪೇ ಬೇಡ ನನಗೆ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ದಾರೆ. ಹ್ಮ್ ಬಟ್ ಸ್ಟಿಲ್ ಮಂಜು ಅವರು ಅವ್ರ ಎಫರ್ಟ್ ಆಗ್ತಾನೆ ಇದ್ದಾರೆ ಗೌತಮಿ ಈ ಕಡೆಗೆ. ನೀವು ನೋಡಿದಾಗೆ ಅವರಿಬ್ರು ಫ್ರೆಂಡ್ಶಿಪ್ ಹೇಗೆ ಅಂತ? ಅದೊಂಥರ ಆನ್ ಅಂಡ್ ಆಫ್ ಫ್ರೆಂಡ್ಶಿಪ್ ತರ ಇತ್ತದು. ಬಟ್ ತುಂಬಾ ಜೆನ್ಯೂನ್ ಸ್ನೇಹ ಅದು. ಅವರಿಬ್ರು ಮಧ್ಯೆ ಇದ್ದಿದ್ದು ತುಂಬಾ ಜೆನ್ಯೂನ್ ಸ್ನೇಹ. ಯಾಕಂದ್ರೆ ಆಟಕ್ಕೆ ಆ ಸ್ನೇಹ ಎಲ್ಲೂ ಅಡ್ಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲೇ ಅವರು ಆಡ್ತಾ ಇದ್ರು. ಅಂಡ್ ಸ್ನೇಹ ಕೂಡ ಹಂಗೆ ಇತ್ತು. ಮುಂದಕ್ಕೆ ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು ನಾವು ಮನೇಲಿ ಅನ್ನೋದ್ರ ಬಗ್ಗೆನೇ ಅವರ ಡಿಸ್ಕಷನ್ಸ್ ಇರ್ತಾ ಇತ್ತು, ಮಾತುಕತೆ ಇರ್ತಾ ಇತ್ತು. ಅಂದ್ರೆ ಆಟದಲ್ಲಿ ಯಾವ ತರ ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಇರ್ತಾ ಇತ್ತು. ಬಟ್ ಅದೆಲ್ಲೋ ಒಂದ್ ಸ್ವಲ್ಪ ಅತಿರೇಕಕ್ಕೆ ಹೋದಾಗ ಅಣ್ಣ ಹೇಳಿದ್ರು. ಅದನ್ನ ಗೌತಮಿ ಅವ್ರು ತಗೊಂಡು ನಾನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಂಜಣ್ಣಂಗೆ ಹೇಳಿದ್ದುಂಟು. ಬಟ್ ಮಂಜಣ್ಣಂಗೆ ಸ್ನೇಹ ಕಳ್ಕೊಳಕ್ ಇಷ್ಟ ಇರ್ಲಿಲ್ಲ, ಒಬ್ವಿಯಸ್ಲಿ ಇಷ್ಟ ಇರ್ಲಿಲ್ಲ. ಸೊ ಮೋಸ್ಟ್ಲಿ ಅದಕ್ಕೇನೋ ಹೋದ್ವಾರ ಅವ್ರು ಸ್ವಲ್ಪ ಡಲ್ ಆದ್ರು ಅಂತ ಅನ್ಸುತ್ತೆ. ಓಕೆ, ಇನ್ನ ಸುದೀಪ್ ಸರ್ ನಿಮ್ಗೊಂದು ದೊಡ್ಡ ಕಾಂಪ್ಲಿಮೆಂಟ್ ಕೊಡ್ತಾರೆ. ಅಂಡ್ ಏನಂದ್ರೆ, ನೀವು ಹೆಂಗ್ ಬಂದ್ರೋ ಹಂಗೆ ಹೋಗ್ತಾ ಇದ್ದೀರಾ. ಆ ತರದ್ರಲ್ಲಿ ಕೆಲವೇ ಕಂಟೆಸ್ಟೆಂಟ್ ಗಳಲ್ಲಿ ನೀವು ಒಬ್ರು, ಅದೊಂದು ವ್ಯಕ್ತಿತ್ವ ನೀವು ಉಳಿಸ್ಕೊಂಡು ಹೋಗ್ತಿದ್ದೀರಿ ಅಂತ. ಬಹುಶಃ ಅಷ್ಟು ದೊಡ್ಡ ಕಾಂಪ್ಲಿಮೆಂಟ್ ಸಿಗೋದು ಬಿಗ್ ಬಾಸ್ ಗೆದ್ದಷ್ಟೇ ಎಲ್ರ ಪ್ರಕಾರ. ಸೊ ಆಗ ಏನನ್ನಿಸ್ತು ನಿಮಗೆ? ಆಕ್ಚುಲಿ ನಾನು ಇಷ್ಟು 10 ಸೀಸನ್ಗಳನ್ನ ನೋಡಿದನಲ್ಲ, ನಾನ್ ನೋಡಿದಂಗೆ ತುಂಬಾ ಎಣಿಕೆ ವ್ಯಕ್ತಿಗಳಿಗೆ ಆತರ ಮಾತುಗಳು ಹೇಳಿರೋದು ಅಥವಾ ಹೇಳಿದ್ರು ಹೇಳಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಹೊರಗಡೆ ಬಂದವ್ರು ಹೇಳ್ತಾರೆ ನಾನು ಹೆಂಗಿದ್ನೋ ಹಂಗೆ ಹೋದೆ ಅಂದಾಗ ಅಣ್ಣ ಹೇಳಿದ್ರು ನಿಮಗೆ ಸೂಟ್ ಆಗಲ್ಲ ಇದು ಹೇಳ್ಬೇಡಿ ಅಂತ ಹೇಳಿರೋದು ನಾನು ತುಂಬಾ ಸತಿ ಕೇಳಿದೀನಿ. ಬಟ್ ನಾನ್ ನಿಂತ್ಕೊಂಡಾಗ ನೀವು ಒಳಗಡೆ ಯಾವ ರೀತಿ ಹೋದ್ರೋ ಅದೇ ರೀತಿ ಹೊರಗಡೆ ಬಂದ್ವಿ, ವ್ಯಕ್ತಿತ್ವ ಬಿಟ್ಕೊಡ್ಲಿಲ್ಲ, ನಾನು ತುಂಬಾ ಡಿಗ್ನಿಫೈಡ್ ಆಗಿ ಆಡದಂತ ವ್ಯಕ್ತಿ ನೀವು ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ಸ್ಟೇಜ್ ಮೇಲೆ ನಿಂತಾಗ ಓಕೆ ಗುರು ಸಾರ್ಥಕ ಆಯ್ತು, ಬಂದಿದ್ದು ಸಾರ್ಥಕ ಆಯ್ತು. ಅಂಡ್ ನಮ್ಮ ಅಪ್ಪ ಅಮ್ಮನು ಲೆಟರ್ ಕಳಿಸ್ದಾಗ್ಲೂ ಅದೇ ಬರ್ದಿದ್ರು, ನೀನ್ ಹೆಂಗಿದ್ಯೋ ಹಂಗೆ ಇದೆಯಾ ಮಗನೆ ಅಂತ. ಅಮ್ಮನು ಅವತ್ತಿನ ದಿನನೂ ಅದೇ ಮಾತು ಹೇಳಿದ್ರು, ಅವ್ನು ಹೆಂಗಿದನೋ ಹಂಗೆ ಇದನ್ ಮನೇಲಿ ಅಂತ. ಸೊ ಇದಕ್ಕಿಂತ ನನ್ಗೆ ಹೀರೋ ಆಗಿ ಹೋಗಿ ಹೀರೋ ಆಗಿನೇ ಹೊರಗಡೆ ಬಂದಿದ್ದಷ್ಟೇ. ಓಕೆ, ಶಿಶಿರ್ ಅವರು ಒಳ್ಳೆ ಆಟಗಾರ ಅಲ್ಲ, ಜೊತೆಗೆ ಒಳ್ಳೆ ಜೆಂಟಲ್ಮನ್ ಅಂತ ಹೇಳಿ. ಏನಕ್ಕೆ ಅಂತಂದ್ರೆ, ಕೆಲವೊಂದ್ಸತಿ ಆಟ ಆಡ್ಬೇಕಾದ್ರೆ ಈ ಸ್ಪೆಷಲಿ ಹೆಣ್ಮಕ್ಳಿಗೆ ಯಾರಿಗಾರು ಏಟಾರೆ, ಹೆಣ್ಮಕ್ಳು ಅಂತಲ್ಲ ಬೇರೆ ಕಂಟೆಸ್ಟೆಂಟ್ಸ್ಗೂ ನೋಡಿದೀವಿ, ತಕ್ಷಣ ರಿಯಾಕ್ಟ್ ಮಾಡ್ತಾ ಇದ್ರಿ ನೀವು. ಅಂದ್ರೆ ನೀವ್ ಆಟ ಆಡ್ತಾ ಇದ್ದವ್ರು ಬಿಟ್ಟು ಹೋಗ್ಬಿಡ್ತಾ ಇದ್ರಿ, ಇದರಿಂದ ಒಂದ್ ಗೇಮಲ್ಲಿ ಸೋಲ್ತೀರಾ ಕೂಡ ನೀವು. ಸೊ ಹೇಗೆ ಇದು, ಈ ಕ್ವಾಲಿಟಿ ಹೇಗೆ ಶಿಶಿರ್ಗೆ ಅಂತ? ನಂಗೆ ಗೊತ್ತಿಲ್ಲ, ಅದು ನಂಗೆ ಬೈ ಬರ್ತ್ ಬಂದಿರೋದು ಅಥವಾ ನಾನು ಹೊರಗಡೆ ಪ್ರಪಂಚದಲ್ಲಿ ಬೆಳೆದಿರೋ ರೀತಿ ಆಗಿದೆ. ಯಾರಿಗಾದ್ರೂ ನೋವಾಯ್ತು ಅಂದಾಗ ನಾನು ತುಂಬಾ ಸ್ಪಂದಿಸುವಂತ ವ್ಯಕ್ತಿ. ನನ್ಗೆ ಆ ಮೂಮೆಂಟ್ಗೆ ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಮಾನವೀಯತೆನೇ ಅಲ್ಲ ಅನ್ಸುತ್ತೆ. ನಾನೇ ಆಟ ಆಡ್ತಿರ್ಬೋದು ಅವ್ರ ಎದುರುಗಡೆ, ನಾನೇ ಅವ್ರಿಗೆ ಹರ್ಟ್ ಮಾಡಿರ್ಬೋದು. ಹಂಗಂತ ಆಟ ಇದು ಆ ವ್ಯಕ್ತಿಗೆ ಏನೇ ಹರ್ಟ್ ಆದ್ರೂ ನೋಡ್ಕೊಂಡು ಸುಮ್ಮನಿದ್ ಬೇಡ ಅನ್ನೋ ವ್ಯಕ್ತಿತ್ವ ನಂದಲ್ಲ. ಸೊ ಹಾಗಾಗಿ ಭವ್ಯನ್ ಜೊತೆ ಆದಾಗ್ಲೂ ನಾನು ಇಮಿಡಿಯೇಟ್ ಆಗಿ ಆಟ ಬಿಟ್ಟು ಹೋದೆ. ಅಂಡ್ ಗೌತಮಿಗೂ ಹರ್ಟ್ ಆದಾಗ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಹೋಗಿ ಅವ್ರನ್ನ ಅಟೆಂಡ್ ಮಾಡಿದೆ. ನನಗೂ ಹರ್ಟ್ ಆದಾಗ ಫಸ್ಟ್ ವೀಕಲ್ಲಿ ನಾನು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತೀನಿ. ಆಗ ಇಡೀ ಮನೆ ಬಂದಿದ್ರು ನನ್ನ ಹತ್ರಕ್ಕೆ. ಸೊ ಅವರೆಲ್ಲ ಬಂದು ನನಗೆ ಕನ್ಸರ್ನ್ ತೋರಿಸ್ತಾ ಇದಾರಲ್ವಾ, ನನ್ನ ವ್ಯಕ್ತಿತ್ವನೂ ಅದೇ. ಯಾಕೆ, ಹೌದು ಆಟ ಇವತ್ತು ನಾವು ಸೋಲ್ಬೋದು, ನಾಳೆ ಇನ್ನೊಂದು ಆಟ ಇದೆ ಗೆದ್ಕೋಣ, ಬಟ್ ಇಲ್ಲೆಲ್ಲೂ ವ್ಯಕ್ತಿತ್ವ ಸೋಲ್ಬಾರ್ದು. ನನಗೆ ಅದು ತುಂಬಾ ಪ್ರಿಯಾರಿಟಿ ಅದು. ಸೊ ಹಾಗಾಗಿ